ಆ್ಯಕ್ಚುಲಾಗಿ ಈ ಕತೆಗೆ ಫಸ್ಟು ನಾನು ಸೆಲೆಕ್ಟ್ ಮಾಡಿರೋದು ದಿಗಂತ್ ಸರ್ನ ನೆನೆಸ್ಕೊಂಡೆ ಮನಸ್ಸಿನಲ್ಲಿ. ಯಾಕಂದರೆ ಇದಕ್ಕೆ ಒಳ್ಳೆ ಫ್ಯಾಮ್ಲಿ ಮ್ಯಾನ್ ಪ್ಲಸ್ಸು ಎಂಟರ್ಟೈನಿಂಗು. ಅವರ ಡೈಲಾಗ್ಸು ಮಾತಾಡೋ ವಿಧಾನ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಅವ್ರನ್ನ ಸೆಲೆಕ್ಟ್ ಮಾಡಿಕೊಂಡು ಈ ಕತೆಗೆ ಶೂಟ್ ಆಗ್ತಾರೆ ಅಂತ ನಾನು ಸಜೆಸ್ಟ್ ಮಾಡಿದೆ. ನಮ್ಮ ಪ್ರೊಡ್ಯೂಸರ್ ರಮೇಶ್ ಅವರು, ನವೀನ್ ಅವರು ಇಬ್ಬರು ಓಕೆ ಹೇಳಿದ ತಕ್ಷಣ ಅವ್ರನ್ನ ಹೋಗಿ ನಮ್ಮ ಗೋಪಿ ಡೈರೆಕ್ಟರ್ ಅವರು ಕಾಂಟ್ಯಾಕ್ಟ್ ಮಾಡಿದ್ರು. ಕತೆ ಹೇಳಿದಾಗ ಅವರು ತುಂಬ ಇಷ್ಟ ಆಯಿತು. ಈ ಪ್ರಾಜೆಕ್ಟಿಗೆ ಮುಂದಕ್ಕೆ ನಡೀತು. ಯಾಕಂದರೆ ಇದು ನಾವು ಮೂವಿಗೆ ಬಂದಿರೋದು ಏದೋ ನನ್ನ ಕೈಯಲ್ಲಿ ಆಗಿರೋ ಸ್ವಲ್ಪ ಒಳ್ಳೆಯ ವಿಷಯನ ತೋರಿಸ್ಬೇಕು, ಒಳ್ಳೆಯ ಸಮಾಜಕ್ಕೆ ಒಂದು ಚಿನ್ನ ಮೆಸೇಜು ನೀಡಬೇಕು ಅಂತ ನಾವು ಆಸೆ ಪಡ್ತಾ ಇದ್ದೀವಿ. ಅದೇ ಈ ಕತೆ. ಆ್ಯಕ್ಚುಲಾಗಿ ಪ್ರತಿಯೊಂದು ಅಪಾರ್ಟ್ಮೆಂಟ್ನಲ್ಲಿ ಪಕ್ಕದಲ್ಲೇ ಇರೋ ಅಪಾರ್ಟ್ಮೆಂಟ್ ಅವರಿಗೆ ಪರಿಚಯ ಇರೋದೇ ಇಲ್ಲ. 1 ವರ್ಷ ಆದ್ರಿ 2 ವರ್ಷ ಆದ್ರಿ ಹಂಗೆ ಅವ್ರವ್ರ ಕೆಲಸನಲ್ಲಿ ಅವರವರು ಡಿಪೆಂಡ್ ಮಾಡಿ ಅವ್ರವ್ರು ಹೋಗ್ತಾ ಇರುತ್ತಾರೆ. ಅದು ಒಳ್ಳೆ ಫ್ರೆಂಡ್ಶಿಪ್ನ ಬಾಂಡಿಂಗ್ ಥರ ಇರೋದು ಒಂದು ಫ್ಯಾಮಿಲಿ ಡ್ರಾಮಾ. ಅಷ್ಟೊಂದೇ ಇಲ್ಲ, ಒಂದು ಕ್ರೈಮ್ ಆ್ಯಕ್ಷನ್ ಥ್ರಿಲ್ಲರ್ ಇರುತ್ತೆ. ಹೊಸ ದಿಗಂತನ ಈ ಮೂವಿನಲ್ಲಿ ನೀವು ನೋಡ್ತೀರಾ. ಇದು 100% ಅವ್ರಿಗೆ ಒಳ್ಳೆ ಕತೆ ಆಗುತ್ತೆ. ಸ್ವಲ್ಪ ಅವರು ಎಂಟರ್ಟೈನಿಂಗ್ನಿಂದ ಸ್ವಲ್ಪ ಆ್ಯಕ್ಷನ್ ಮಾಡ್ಕೊ ಬರ್ತಾರೆ ಈ ಕಥೆನಿಂದ. ಇದು ಎಲ್ಲರಿಗೂ ಕನ್ನಡ ಇಂಡಸ್ಟ್ರಿನಲ್ಲಿ ಎಲ್ಲರಿಗೂ ಮೆಚ್ಚಿದ ಸಿನಿಮಾ ಆಗುತ್ತೆ ಅಂತ ನಾನು ತುಂಬ ಆಸೆ ಪಡ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ ಎಲ್ಲ ಇರಬೇಕು. ಪ್ರೆಸ್ಸು, ಡಿಜಿಟಲ್ ಮೀಡಿಯಾ ಎಲ್ಲರೂ ನಮ್ಮನ್ನು ಸ್ವಲ್ಪ ಸಪೋರ್ಟ್ ಮಾಡಿ ಈ ಮೂವಿನ ಸ್ವಲ್ಪ ಪ್ರಮೋಟ್ ಮಾಡಿ. ಒಳ್ಳೆಯ ವಿಷಯ ಇನ್ನೂ ಮುಂದಿನ ಒಳ್ಳೆ ಮೂವೀಸ್ ಎಲ್ಲ ನಾವು ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್.